ಕಳ್ತನ ಮಾಡೋದು. ಏಯ್ ಸುಭದ್ರ ನೋಡಿ, ಜೋಬಲ್ಲಿ ಎಷ್ಟಿದೆ ತೆಗೀರಿ. ಯಾರ್ ಜೋಬ್ ಹಾಕೊಳಕ್ಕೆ ನಾವೇನ್ ಗಂಡ್ಸ ಅಲ್ಲ ಸರ್, ದೇವರೇ ಕೊಟ್ಟಿದ್ದೀನಿ ತಾನೆ. ಇಲ್ಲ, ನಾನು ಹಾಕೋಲ್ಲ ನಿಮ್ಗೆ. ಅಯ್ಯಪ್ಪ ಎಲ್ಲಿ ಬಿಟ್ಟು ಅವ್ರಿಗೆ ಹೇಳಿ, ಹಂಗೆ ಸ್ಪ್ರೇ ಹೊಡೆದ ತಕ್ಷಣ ಮನಿಕೊಂಬಿಡಿ ನೀವು. ನಿಮ್ಗೆ ಸುಮ್ಗೆ ಹಿಂಗೆ ಅಂತ ಜುಸ್ ಅಂತ ನೀವು ಹಂಗೆ ಮನಿಕೊಂಬಿಡ್ರಿ. ಅವರು ಬರ್ತಾರಾ? ನೀವು ಅವರು ಮಡಿವಾಳದಲ್ಲಿ ಇಟ್ಕೊಂತಾರೆ. ಅವರು ಶೇರಲ್ಲಿ ಬುಕ್ ಮಾಡಿರೋದು ಕಾರು. ನಿಮ್ಮವ್ರು ಯಾರು ಬುಕ್ ಮಾಡಿರೋದು ಕಾರು? ಅವರೇ. ಅವರು ಶೇರಲ್ಲಿ ಬುಕ್ ಮಾಡಿರೋದು. ಇವ್ರು ಮಡಿವಾಳದಲ್ಲಿ ಇಳ್ಕೊಂತಾರೆ, ನಿಮ್ಮನ್ನ ಹಂಗೆ ಕರ್ಕೊಂಡು ಹೋಗ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗಿ ಯಶವಂತಪುರ ಲೊಕೇಶನ್ಗೆ ಅಂತೆ ಹೇಳಿದಾರಲ್ಲ ಅವರು. ಆಕ್ಚುಲಿ ಏನು ಹೇಳ್ತಿದ್ದಾರೆ? ಏನು ಆಕ್ಚುಲಿ ಇದು ಯಾರು ಬುಕ್ ಮಾಡಿಲ್ಲ. ನಾವು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಳ್ತನ ಮಾಡೋದು. ಏಯ್ ಸುಭದ್ರ ನೋಡಿ, ಮರ್ಯಾದೆಗೆ ಒಡವೆ ಗಿಡವೆ ಎಲ್ಲ ಏನಿದೆಯೋ ಮರ್ಯಾದೆ ಕೊಟ್ಬಿಡಿ ಅಷ್ಟೇ. ಮರ್ಯಾದೆ ಕೊಟ್ಬಿಡಿ ಅಷ್ಟೇ. ಸುಂದರಿ ಕೊಡ್ತೀವಿ. ಕೊಟ್ಬಿಡಿ. ತಾಳಿ ಕೊಡೆ, ಬಿಚ್ ಕೊಡೆ. ಉಂಗ್ರ ಮಾತ್ರ ಇದೆ ಅಷ್ಟೇ. ಉಂಗ್ರ ಎಲ್ಲ ಕೊಟ್ಬಿಡಿ ನನಗೆ. ಅದಕ್ಕೆ ಆಫ್ ಮಾಡಿ ಕೊಡ್ತೀವಿ. ಗಾಡ್ ಪ್ರಾಮಿಸ್ ಕೊಡ್ತೀವಿ. ಆಫ್ ಅವ್ರಿಗೆಲ್ಲ ನಾನು ಹೊಡೆದ್ಬಿಟ್ಟಿದ್ದೀನಿ. ಈಗ ನಿಮ್ಗೆ ಹೊಡಿಬೇಕಾಗುತ್ತೆ. ಬೇಡ ಬೇಡ ಕೊಡ್ತೀನಿ. ಗಾಡ್ ಪ್ರಾಮಿಸ್ ಕೊಡ್ತೀನಿ. ತೆಗಿರಿ, ಬಿಚ್ ಕೊಡ್ತೀವಿ. ಅದು ಆಫ್ ಮಾಡು, ಅದು ಆಫ್ ಮಾಡು. ಆಫ್ ಮಾಡ್ತೀನಿ. ಫಸ್ಟ್ ಕೈ ಕೊಡಿ. ಅದು ಆಫ್ ಮಾಡು. ಕೊಡ್ರಿ ಮರ್ಯಾದೆ ಕೈಗೆ. ಇವೆರಡು ಯಾಕೆ 4 ಬೇಕು ನನಗೆ. ಆವಾಗಿನ ಮಾಸ್ಕ್ ಏನಕ್ಕೆ ಹಾಕೊಂಡಿರೋದು? ನಾನು ಕಳ್ತನ ಮಾಡಿಕೆ ಹಾಕೊಂಡಿರೋದು ಮಾಸ್ಕ್. ಆಯ್ತು ನೋಡಿ. ಚೈನ್ ಎಲ್ಲ ಬಿಚ್ಕೊಡಿ. ಚೈನ್ ಇಲ್ಲ ಸರ್, ಹಾಕೊಂಡಿದ್ರಲ್ಲ ಅದು ತಾಳಿ. ಅದು ತಾಳಿದ ಪರವಾಗಿಲ್ಲ. ತಾಳಿ ಬಿಚ್ಚಕ್ಕಾಗುತ್ತಾ ಸರ್? ಹಬ್ಬದ ದಿನ ದೇವರೊಳಗೂ ನೋಡಿ ಅದು ಕೊಟ್ಟಿದ್ದೀನಿ. ಯಾವುದು ಚಿನ್ನದಲ್ಲ. ಕಿವಿದೆಲ್ಲ ಕೊಟ್ಬಿಡಿ ಅಕ್ಕ. ಆಯ್ತು ನೋಡಿ. ಬೇಡ ಬಿಡಿ, ಆಮೇಲೆ ಲಾಸ್ಟಲ್ಲಿ ತಗೊಂತೀನಿ ಕಿವಿದು. ಆಯ್ತು. ಈಗ ನಿಮ್ಮ ಫೋನಲ್ಲಿ ಎಷ್ಟಿದೆ ಕಾಸು ನೋಡಿ, ಇದ್ರೆ ನೋಡಿ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಎಷ್ಟಿದೆ ಸರಿಯಾಗಿ ಹೇಳ್ಬೇಕು. ನೋಡಿ ಸರ್, ಇಲ್ಲ ಅಂದ್ರೆ ನಾನು ಆಮೇಲೆ ಬೇರೆ ತರ ಮಾಡ್ಬೇಕಾಗುತ್ತೆ. ಕೊಡಿಯಕ್ಕ. ತಗೊಳ್ಳಿ ಸರ್, ಫೋನ್ ಕೊಟ್ಟಿದ್ದೀನಿ. ಜೋಬಲ್ಲಿ ಎಷ್ಟಿದೆ ತೆಗೀರಿ. ಯಾರ್ ಜೋಬ್ ಹಾಕೊಳಕ್ಕೆ ನಾವೇನ್ ಗಂಡ್ಸ ಗಂಡ್ಸ? ನೀವೇ ಹೇಳ್ಬಿಡಿ. ಪರ್ಸ್ಗಳು ಏನ್ ತಗೊಂಬಂದಿಲ್ವಾ ನೀವು? ಅಲ್ಲ, ಪರ್ಸ್ ಏನಕ್ಕೆ? ನಾ ಮೊಬೈಲ್ ಒಂದು ಇಟ್ಕೊಂಬಂದೆ, ನೀವೇ ನೋಡಿದ್ರೆ ತಾನೆ. ಉಂಗ್ರ ಕೊಟ್ಟಿದ್ದೀನಿ. ಇನ್ನೇನ್ ಬೇಕು ಹೇಳಿ? ಉಂಗ್ರ ಬಿಟ್ಟು ಬೇರೆ ಏನಿದೆ? ತಾಳಿ ಬಿಚ್ಚಕ್ಕಾಗುತ್ತಾ? ಅವ್ರ ಹತ್ರ ಎಲ್ಲ ಚೈನ್ಗಳಿದಲ್ಲ, ಅದು ಬಿಚ್ಕೊಡಿ. ಈಗ ಕಿಸ್ಕೊಳ್ಳಿ. ನಾನು ಕೊಟ್ಟಿದ್ದೀನಿ. ಆಯ್ತು, ಓಪನ್ ಮಾಡಿ. ಆಯ್ತು, ಓಪನ್ ಮಾಡಿ. ಓಪನ್ ಮಾಡಿ, ನಾ ಬಿಚ್ಕೊಡ್ತೀನಿ. ಏನ್ ಕಿರ್ಚಾಡ್ತಾ ಇದ್ದೀರಾ? ಬಾಯ್ ಮಾಡ್ಬಿಡಿ. ಕೊಟ್ಟೆ ತಾನೆ ನಾನು. ಏನ್ ಕೊಟ್ರೆ ಏನು? ನಾನು ಹೇಳ್ತಾ ಇರ್ಲಿಲ್ಲ ಅವ್ರಿಗೆ ಬಿಚ್ಕೊಡಿ ಅಂತ. ಕೊಡ್ರಿ. ಎಕ್ಸ್ಟ್ರಾ ಮಾತಾಡ್ಬಾರ್ದು ಅಷ್ಟೇ. ಕೊಡ್ರಿ, ಅವ್ರು ತೆಗಿಸ್ಕೊಡಿ. ಏನು ಆವಾಜ್ ಆಗ್ತಿರಲ್ಲ ನಮ್ಗೆ ನೀವು? ಆವಾಜ್ ಎಲ್ಲ ಕೊಟ್ಟಿದ್ವಿ ತಾನೆ. ಏನ್ ಗುಣ್ಗುಣಿಗಿದ್ರೆ ನಾವ್ ಎದ್ಕೊಂಡ್ಬಿಡ್ತೀವಿ. ಎದ್ರುಕೊಳ್ಳೋದಲ್ಲ. ನಿನ್ನಂತವ್ರನ್ನ ಇಷ್ಟ ನೋಡಿದ್ದೀನಿ ನಾನು. ನಾವು ಇವಾಗ ಕೊಟ್ಟಿದ್ವಿ ತಾನೆ. ಏನ್ ಕೊಡೋದು? ಅಷ್ಟೇ. ಇವಾಗ ಆಮೇಲೆ ಏನ್ ಕೊಡ್ತೀರಾ? ಏನ್ ಕೊಟ್ರ ಆಮೇಲೆ ಅಷ್ಟೇ. ಸಾಯಿಸ್ತೀರಾ? ಮಕ್ಕ ಎಲ್ಲ ಊದ್ಕೊಂಡ್ಬಿಡ್ಬೇಕು ಹಂಗೆ. ಸಾಯಿಸ್ತೀರಾ? ಏನ್ ಆವಾಜ್ ಆಗ್ತೀರಾ? ಯಾರು ಆವಾಜ್ ಹಾಕಿದ್ರು? ಯಾರು ನೀವೇ ಆವಾಜ್ ಆಗ್ತೀರಾ? ಸಾಯಿಸ್ತೀರಾ? ಏನ್ ಹಂಗ್ ಮಾತಾಡ್ತೀಯಾ? ಯಾಕೆ ಹೆಂಗೈತೆ? ಹೆಂಗೂ ಇಲ್ಲಪ್ಪ, ಕೇಳಿ ಕೊಟ್ಟಿದೀನಿ. ಇವಾಗ ಅವ್ರ ಹತ್ರ ಇಸ್ಕೋ ಅಷ್ಟೇ. ಬೆಳಗ್ಗೆ ಎಡಗಡೆ ಎತ್ ಬಂದಿದ್ದೀರ ಅನ್ಸ್ತಾ ಇದೆ. ಹೌದೌದು. ಆಮೇಲೆ ನಾನು ಬೇರೆ ತರ ಮಾಡ್ಬೇಕಾಗುತ್ತೆ ಹೇಳ್ತಾ ಇದೀನಿ ನೋಡು. ಆಯ್ತು, ಇಸ್ಕೊಳ್ಳಿ. ಏನ್ ಇಸ್ಕೊಳ್ಳೋದು? ಬಿಚ್ಕೊಡೆ. ನಾನು ಲೇಡೀಸ್ ಮುಟ್ಟಲ್ಲ ನಾನು. ಮತ್ತೆ ಓಪನ್ ಹೆಂಗ್ ಬಿಚ್ಚಕ್ಕಾಗುತ್ತೆ? ಓಪನ್ ಮಾಡಿ. ಹಂಗೆ ತಿರ್ಕೊಂಡು ನೀವೇ ನೋಡಿ. ತಿರ್ಕೊಂಡು ಬಿಚ್ಕೊಡೆ ಬೇಗ. ನನಗೆ ಬಿಚ್ಕೊಡ್ತೀನಿ. ತೆಗಿರಿ ಅದನ್ನ, ತೆಗಿರಿ. ಬಿಚ್ಕೊಡ್ತೀವಿ. ಗಾಡ್ ಪ್ರಾಮಿಸ್ ಕೊಡ್ತೀನಿ. ಮಾತು ಕೊಟ್ಟಂಗೆ ಕೊಡ್ತಿದ್ದೀನಿ ತಾನೆ. ಫೋನ್ ನಿಮ್ಮ ಹತ್ರ ಇದೆ. ನಾನು ಕೊಡ್ತೀನಿ ಅಂದ್ರೆ ಕೊಡಿಸ್ತೀನಿ ಅವಳ ಹತ್ರ. ಬಿಚ್ಚಿ. ಏನ್ ನಾಟಕ ಮಾಡ್ತೀರಾ ನಮ್ಮ ಹತ್ರ? ಇವಾಗ ಓಪನ್ ಮಾಡಿ ಅವಳ ಹತ್ರ ಚೈನ್ ನಾವ್ ಅಂತಾರಲ್ಲ, ನಾವು ಕೊಡೋದ ಹಂಗನ್ನೋದ್ರೆ ನಾನು ಗ್ಲಾಸ್ ಹೊಡೆದಾಕ್ಬಿಡ್ತಿದ್ದೆ. ನಮಗ್ ಬೇಡ. ನಿಮ್ ಕೈಲಿ ಆಗುತ್ತಾ? ನಮಗ್ ಬೇಡ. ನನ್ನ ಹತ್ರ ಇನ್ನೊಂದ್ ಐತೆ, ತೋರ್ಸ್ಲಾ ನಿಮ್ಗೆ? ನಾನು ಹೇಳಿದ್ನಲ್ಲ ಬೇಡ ಅಂತ. ತೋರ್ಸ್ಲಾ? ಇವಾಗ ಇನ್ನು ಓಪನ್ ಮಾಡಿ. ಇದು ಹಾಕಿದ್ರೆ ಅಷ್ಟೇ.
ಒಂದ್ ಸೆಕೆಂಡ್ ನೀವ್ ಎದೊಳಕ್ ಆಗಲ್ಲ. ಸರಿ ಅವ್ರಿಗೆ ಚೈನ್ ಕೊಡಿಸ್ತೀನಿ ತೆಗೀರಿ. ಡೋರ್ ತೆಗಿಯಲ್ಲ, ಹಂಗೆ ತಕ್ಕೊಡಿ. ಹಂಗೆ ಹೆಂಗಾಗುತ್ತೆ ಸರ್, ನೀವೇ ನೋಡಿ ಸರ್. ಆ ಕಡೆ ತಿರ್ಕೊಂಡ್ ತಕ್ಕೊಡಿ. ಹೆಂಗ್ ನೋಡಿ ಸರ್? ಅಲ್ಲ ನೋಡಿ ಸರ್, ಹಿಂಗ ಆಗುತ್ತಾ? ನೀವೇ ನೋಡಿ. ಆಗುತ್ತಲ್ಲ, ಕೈ ಅಟಕ್ಸುತ್ತಲ್ಲ. ಎಲ್ಲಿ ನೋಡಿ ಸರ್? ನೋಡಿ ಅವ್ರ ತಾಳಿ ಎಲ್ಲ ಕಾಣಿಸ್ತಾ ಇದೆ. ಎಲ್ಲಿ ಕಾಣಿಸುತ್ತೆ ನೋಡಿ ಸರ್? ಇವ್ರು ಅವ್ರದ್ದು ಒಬ್ಬರದೇ ಇರೋದು, ಅವ್ರದ್ದು. ಅದು ಬಿಚ್ಚಕ್ಕಾಗುತ್ತಾ ನೋಡಿ? ಬಿಚ್ಕೊಡಿ. ನಾನು ಇಲ್ಲಿ ನೋಡಿ ಗಾಡ್ ಪ್ರಾಮಿಸ್, ಮದರ್ ಪ್ರಾಮಿಸ್ ಕೊಡಿಸ್ತೀನಿ ಬಿಚ್ಚಿ. ನನ್ನಡಗ ಅವ್ರ ಕತ್ತಲಿರೋದು ಬಿಚ್ಕೊಡ್ತೀನಿ, ಅದನ್ನ ಕತ್ತಲಿರೋದು ಬಿಚ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಮನೆಗಳೆಲ್ಲ ಸ್ವಂತ ಮನೆಗಳ ನಿಮ್ದು? ಅದು ನಮ್ ಸ್ವಂತ ಮನೆ ಆಗಿದ್ರೆ ನಾವ್ಯಾಕೆ ಹಿಂಗ್ ಬರ್ಬೇಕಾಯ್ತು ಕ್ಯಾಬ್ ಅಂದ್ಕೊಂಡು? ನೀವು ನನಗೆ ಸುಳ್ಳು ಹೇಳ್ತಾ ಇದಾರ. ನೀವು ಸ್ವಂತ ಆಯ್ತು, ನಾನ್ ಫೋನ್ ಮಾಡಿ. ಒಳ್ಳೆ ದುಡ್ಡಿದೆ ನಿಮ್ ಹತ್ರ, ಆ ತರ ಚೆನ್ನಾಗಿ ತಿಂದು ದಪ್ಪಾಗಿದ್ದೀರಾ ನೀವು. ಓ, ನಾವು ಹುಟ್ಟಿದಾಗ ದಪ್ಪನೇ. ಆಯ್ತಾಯ್ತು, ನಾವು ಶ್ರೀಮಂತ್ರೆ. ಮತ್ತಾಳ್ರಿ, ಇನ್ನೇನ್ ಬೇಕು ಹೇಳ್ರಿ? ಏನೇನೈತೆ ಅಷ್ಟೇ ತವ್ರ. ಇದು ಬೇಕಾ ಬಳೆ? ಬಳೆ ಬೇಡ ಬಿಡಿ. ಇಲ್ಲ ತಗೊಳ್ಳಿ. ಗೋಲ್ಡ್ ಇದೆಲ್ಲ ಗೋಲ್ಡೆ ಹಾಕೊಳ್ಳಿ ಸರ್. ರಿಯಲಿ? ಇನ್ನೇನು ಪವಿತ್ರವಾದ ಮಾಂಗಲ್ಯ ಒಂದು ಬಿಟ್ಟು ನನ್ ಜೀವ ಬೇಕಾದ್ರೆ ತಗೊಳ್ರಿ. ನಾವು ಹಿಂದೂ ಸಂಪ್ರದಾಯದವರು ಮಾಂಗಲ್ಯ ಮಾತ್ರ ಬಿಟ್ಟು ಬೇರೆ ಈ ಜೀವನ ತಗೊಳ್ಬೇಕು. ಪಾಕಿಸ್ತಾನದವರ ಅಲ್ಲ, ಬಾಕಿ ಯಾರಾಗಿ ಈ ತರ ಫ್ರಾಡ್ ಮಾಡಿದ್ರೆ ನಾವ್ ಇನ್ನೇನ್ ಮಾಡಕ್ಕಾಗುತ್ತೆ ಸರ್? ಈ ತರ ಫ್ರಾಡ್ ಮಾಡಿದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ? ಇದನ್ನೇನು ಸರ್ ಇದು? ಹೆಣ್ಮಕ್ಳ ಅಲ್ಲೂ ಇಲ್ಲೂ ಅಲ್ಲ, ಇವಾಗ ಯಾವ್ದೋ ಲೊಕೇಟಿ ಕರ್ಕೊಂಡು ಹೋಗ್ತಾ ಅಂದ್ಬಿಟ್ಟು ಈ ತರ ಮಾಡೋದು ನಾವ ಸರ್? ನಾವು ಒಂದ್ ನಿಮಿಷ, ನಿಮ್ಗೆ ಹೆಂಗೆ ಡೈಲಿ ದುಡ್ದು ನೀವು ತಿಂತೀರೋ, ನಾವ್ ಹಂಗ ಡೈಲಿ ಕದ್ದು ತಿನ್ನೋರು ನಾವು. ಅದಕ್ಕೆ ಮತ್ತೆ ಇನ್ಯಾರ ಹತ್ರ ಹೇಳಿ? ಬಡವ್ರ ಹತ್ರನೇ ಕಿತ್ಕೊಂಡ್ ತಿನ್ನೋದು. ಸಂತೋಷ ಸರ್, ಚೆನ್ನಾಗಿರ್ರಿ. ಇವಾಗ ತಗೊಂಡ್ರಲ್ಲ, ಚೆನ್ನಾಗಿರ್ರಿ. ಏನ್ ಮತ್ತೆ ಆವಾಗ್ಲೇ ಏನ್ ಹಂಗೆ ಅವಾಜ್ ಆಗ್ತಾ ಇದ್ರಿ? ಏನು ಅವಾಜಿಲ್ಲ, ಏನು ಅವಾಜಿಲ್ಲ. ಏನ್ ಮಾಡ್ಬಿಡ್ತೀರಾ ನೀವು? ನಾನು ಏನು ಮಾಡಕ್ಕಾಗಲ್ಲ ಸರ್. ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಮತ್ತೆ ಏನ್ ಆವಾಗ್ಲೇ ಅವಾಜ್ ಆಗ್ತಿದ್ರ? ಏನಿಲ್ಲ ಸರ್, ಇವಾಗ ಏನ್ ಹೇಳಿ ಸರ್? ಕೊಟ್ಟಿದ್ದೀನಿ ಸರ್, ಬಿಡಿ ಅಷ್ಟೇ. ಸರಿ, ನಿಮ್ಮ ಮನೆಯವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಒಂದ್ 5 ಲಕ್ಷ ದುಡ್ಡು ತರ ಕೇಳಿ. ನನ್ನ ಪ್ರಾಣ ತಗೊಂಡ್ರು ನಮ್ಮ ಹತ್ರ 10 ರೂಪಾಯಿ ದುಡ್ಡಿಲ್ಲ ಸರ್. 3 ವರ್ಷದ ತಿನ್ನೋ ಕೂಳಿಗೆ 500 ರೂಪಾಯಿ ದುಡಿತಾ ಇದ್ದೀನಿ ಡೈಲಿ. 500 ರೂಪಾಯಿ ಇಡೀ ಹೊಸರೋಡಿಗೆ ಗೊತ್ತು. ಬನ್ನಿ, ಎಲ್ಲಿ ಹೋಗ್ತೀಯಮ್ಮ ಕೆಲ್ಸಕ್ಕೆ ಅಂದ್ರೆ ನಮ್ಮನೆ ನಾನು ಒಬ್ಳೆ ದುಡಿಯೋದು. ನಿಮ್ ಫ್ಯಾಮಿಲಿ ಕತೆ ಮಾಡಿ ಅಂತ ಇರೋ ಸತ್ಯ ಹೇಳ್ಬೇಕಲ್ಲ. ಅದೆಲ್ಲ ಬೇಕಾಗಿಲ್ಲ. ಇವಾಗ ನಿಮ್ಗೆ ಅಪಾಯದಲ್ಲಿ ಇದ್ದೀರಾ ಅಂದ್ರೆ ನಿಮ್ ಹುಡುಗ ತಗೊಂಡ್ ಕೊಡಲ್ವಾ ದುಡ್ಡನ್ನ? ಅಯ್ಯೋ, ನನ್ನ ಮಗ 10 ರೂಪಾಯಿ ದುಡಿಯಲ್ಲ. ಅವ್ನು ಎಲ್ಲಿಂದ ತತ್ತಾನೆ? ಸಾಲ ಪಾಲ ಮಾಡಿ ಹೋದ ಹುಡುಗ ಗಾಡಿ ಮಾರ್ಬಿಡ್ತಾರೆ. ಕೇಳಿ ಕಾಸು ಸರ್. ಗಾಡಿ, ನಿಮ್ ಗಾಡಿಗಳು ಇಲ್ವಾ? ಒಂದು ಬೈಕ್ ಅಲ್ಲ, ಟಿವಿ ಸಮೇತ ನಮ್ಮ ಹತ್ರ ಇಲ್ಲ. ಬಾಡಿಗೆ ಮನೆ 9,000 ಬಾಡಿಗೆ ಕಟ್ಟಕ್ಕೆ. ನಾನ್ ನಿಮ್ಗೆ ಹಾಕ್ಬಿಡ್ತೀನಿ. ನೀವು ಮಾತಾಡ್ಕೊಂಡಿದ್ರೆ ಆಗಲ್ಲ ನನ್ಗೆ ಸರ್. ದಯವಿಟ್ಟು ನೋಡಿ, ಅದನ್ನ ನೋಡಿ. ಗಾಡ್ ಪ್ರಾಮಿಸ್ ಅದು ಹಾಕ್ಬೇಡಿ ಸರ್, ನಾನು ಹೇಳಿದೀನಿ. ಗಾಡ್ ಪ್ರಾಮಿಸ್ ಬೇಡ ಸರ್. ನನ್ನ ಗಾಡ್ ಬೇಡ ಸರ್, ಗಾಡ್ ಪ್ರಾಮಿಸ್ ಬೇಡ. ನೋಡಿ, ಬೇಡ ಸರ್. ನನ್ನಡದು ಹೇಳಿದೀನಿ. ತಿಮ್ಮಪ್ಪ ನಾನು ಕೊಟ್ಟಿದ್ದೀನಿ, ಒಡವೆಲ್ಲ ಕೊಟ್ಟಿದ್ದೀನಿ. ನೋಡಿ, ಅವ್ನು ಎದ್ದಿದ್ದಾನೆ, ಅವ್ನಿಗೆ ಹಾಕಿ. ಅವ್ನು ಎದ್ದಿದ್ದಾನೆ. ಅಲ್ಲ ಸರ್, ದೇವರೇ ಕೊಟ್ಟಿದ್ದೀನಿ ತಾನೆ. ಅಯ್ಯಪ್ಪ, ಅರ್ಥ ಮಾಡ್ಕೊಳ್ಳಿ ಸರ್. ಅದೇನೋ ಅಲ್ಲ ಸರ್. ಯಾಕೆ ಸರ್? ನನ್ ಒಡವೆಲ್ಲ ಕೊಟ್ಟಿದ್ದೀನಿ ತಾನೆ. ನಾನು ನೀವು ಒಡವೆ ಕೊಟ್ರೆ ಅವ್ರದ್ದು ಬಿಚ್ಕೊಡ್ರಿ. ಓಪನ್ ಮಾಡಿ ಸರ್. ನಾನು ಕೊಟ್ಟಿಲ್ಲ ಅಂದ್ರೆ ಕೇಳಿ. ಓಪನ್ ಮಾಡಿದ್ಮೇಲೆ ಡೋರ್ ತೆಗೆದ್ಬಿಟ್ಟು ನಾನು ಹೋಗಲ್ಲ. ರಥದ ತಕ್ಷಣ ಹೋಗಲ್ಲ, ಕೊಡ್ತೀನಿ ಆಗ. ಈ ತರ ಡೈಲಾಗ್ಗಳು ಎಷ್ಟು ಕೇಳಿಲ್ಲ. ರಕ್ತದಾನಗೂ ಹೋಗಲ್ಲ ಸರ್. ಇಷ್ಟೆಲ್ಲ ಕೊಟ್ಟು ಹೋಗ್ಬಿಡ್ತೀವ ಸರ್. ಅವ್ರಿಗೆ ಇಳಿದ್ಬಿಟ್ಟು ಆಮೇಲೆ ಎಲ್ಲ ಕರೆಸ್ಬಿಟ್ಟು ಹೊಡ್ಸ್ಬಿಟ್ಟು ನಮ್ಮನ್ನ ಜೈಲ್ಗೆ ನಾನು ಯಾರನ್ನ ಕರೆಸ್ಬಿಟ್ರೆ ನೀವು ನನ್ನ ಆಯ್ತು ಹೇಳ್ತಾ ಇದೀನಿ ನೋಡಿ. ನಾನು ಫಸ್ಟೇ ಸರಿ ಇಲ್ಲ. ನಾನು ಕಂತ್ರಿ ನನ್ ಮಗ. ನಾನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ನಾನು. ಸರಿನಾ? ನಿಮ್ 3 ಜನ ಜೀವ ತೆಗೆದ್ ನನ್ಗೇನ್ ದೊಡ್ಡ ವಿಷಯ ಅಲ್ಲ. ಎತ್ತು ಬಿಡ್ತೀನಿ ಅಷ್ಟೇ, ಒಂದೇ ಏಟಿಗೆನೆ. ಏನ್ ಗುರಾಯಿಸ್ತಾ ಇದ್ದೀರಾ? ನನ್ ಪಾಡಿ ನಾನು ನೋಡ್ತಾ ಇದೀನಿ ಸರ್. ಏನ್ ನೋಡ್ತಾ ಇದ್ದೀರಾ? ಹೇಳಿದ್ನಲ್ಲ, ಏನ್ ಪ್ಲಾನ್ ಮಾಡ್ತಾ ಇದ್ದೀರಾ? ಯಾವ ತರ ಗ್ಲಾಸ್ ಹೊಡಿಯೋಣ, ಯಾವ ತರ ಕರಿಯೋಣ ಜನನ ಅಂತ? ಆ ತರ ಬುದ್ಧಿ ಇದ್ದಿದ್ರೆ ಇಷ್ಟೊತ್ ಬೇಕಾ ಸರ್? ಮತ್ತೆ ಇನ್ನೆಷ್ಟೊತ್ ಬೇಕು? ಬೇಡ, ಕೊಟ್ಟಿದ್ದೀನಿ ಅಲ್ಲ ಎಲ್ಲ. ಜಾಸ್ತಿ ಮಾತಾಡ್ಬೇಡ ನೀನು. ಆಮೇಲೆ ಅಷ್ಟೇ ನಾನು ಸುಮ್ಮನೆ ಇರಲ್ಲ. ಏನು ಆಯ್ತು, ಅವ್ರ ಹತ್ರ ಮಾತಾಡಿ. ಏನ್ ಮಾತಾಡೋದು? ಅವರೇ ಎಲ್ಲ ಸ್ಪ್ರೇ ಹೊಡೆದ್ ಮಲ್ಗಿಲ್ವಾ ಅಲ್ಲಿ? ಇನ್ನೇನು ಎದ್ದಿದ್ದಾರೆ ನೋಡಿ. ಯಾರು ಎದ್ದಿದ್ದಾರೆ? ಎಬ್ಬರಿಸಿ ನೋಡೋಣ. ನೋಡಿ ಸರ್, ಅವ್ರು ಎದ್ದಿದ್ದಾರೆ. ಯಾರು ಎದ್ದಿಲ್ಲ. ಎದ್ದಿದ್ದಾರೆ ಸರ್. ನಿಮಗೂ ಹಾಕ್ಬಿಡ್ತೀನಿ ಸರ್. ನಾನು ಕೊಟ್ಟಿದ್ದೀನಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಹಾಕ್ಬಿಡ್ತೀನಿ. ದೇವರನ್ನ ನಾನು ಕೊಟ್ಟಿದ್ದೀನಿ ಸರ್, ನನ್ನೊಳಗೆ ಹಾಕಕ್ ಹೋಗ್ಬೇಡಿ. ಇಲ್ಲ ನನ್ಗೆ ಅಲ್ಲ ಸರ್, ಕೊಟ್ಟಿದ್ದೀನಲ್ಲ ಸರ್. ದೇವರನ್ನ ಇದ್ದೇ ಅಷ್ಟು ಮಾತಾಡ್ತಾ ಇದೀರ. ಇನ್ನು ಹಂಗೆ ನನ್ ಜೊತೆ ಬಂದ್ರೆ ಅಷ್ಟೇ, ಆಮೇಲೆ ಬೇರೆ ಕತೆ ಆಗ್ಬಿಡುತ್ತೆ. ಅಲ್ಲ ಸರ್, ಕೊಟ್ಟಿಲ್ವ ಇವಾಗ? ನೋಡಿ, ಕೊಟ್ಟಿದ್ದೀನಲ್ಲ ಸರ್. ಯಾಕೆ ಸರ್? ಕೊಟ್ಟಿದ್ದೀನಲ್ಲ ಸರ್. ಮೂಗಕ್ಕೆ ಬಿದ್ರೇನೆ ನೀವು ಮಲ್ಗೋದು, ಇಲ್ಲಾಂದ್ರೆ ಮಲ್ಗಲ್ಲ ನೀವು. ತೆಗಿರಿ ನೋಡಿ, ಬಟ್ಟೆ ತೆಗಿರಿ. ಕೊಟ್ಟಿದ್ದೀನಲ್ಲ ಸರ್. ನೀವು ಮಲ್ಗ್ಬಿಡ್ಬೇಕು ಇವಾಗ. ನಾನು ಮಲ್ಕೊಡ್ತೀನಿ ಬಿಡಿ ಸರ್. ಹೋಗಿ ಸರ್, ಮನಿಕೊಳ್ಳಿ. ಗೋರ್ಕೆ ಹೊಡಿರಿ, ಗೋರ್ಕೆ ಹೊಡಿರಿ. ಅಕ್ಕ ಫುಲ್ ನಿದ್ದೆಗೆ ಹೋಗಿ.
ಫುಲ್ ಗೊರಕೆ ಸೌಂಡ್ ಬರ್ತಾ ಇಲ್ಲ ನನ್ಗೆ. ಗೊರಕೆ ಹೊಡೀರಿ. ಏನು ಅನ್ಕೊಂಡಲ್ಲಿ ನೋಡ್ತಾ ಇದ್ದೀರಾ? ಸರ್ ಗೊರಕೆ ಹೊಡಿತಾ ಇದ್ನಲ್ಲ ಸರ್ ಮತ್ತೆ. ಸರಿ ಒಂದು ಆಟ ಆಡಿ ನೋಡೋಣ ಹೆಂಗಾಡ್ತೀಯ. ಹಾಡೆಲ್ಲ ಬರಲ್ಲ ಸರ್ ನಾವು. ಒಂದು ಆಟ ಆಡಿ ಯಾಕ ಸರ್? ಯಾಕೆ ಸರ್ ಈ ತರ ಟಾರ್ಚರ್ ಕೊಡ್ತಾ ಇದ್ದೀರಾ? ಬರುತ್ತೆ ಸರ್ ಹಾಡು ಹೇಳಕ್ಕೆ ನಮ್ಗೆಲ್ಲ. ಮತ್ತೆ ಇನ್ನೇನು ಬರಲ್ಲ ಸರ್, ಮಾತಾಡೋದು ಅಷ್ಟೇ ನೀವು ಸರ್. ಆಡಿ ಆಡಿ ಮಾತಾಡ್ತೀರಾ, ಆಟ ಆಡಕ್ ಬರಲ್ಲ ನಿಮ್ಗೆ? ಬರಲ್ಲ ಸರ್. ಬೇಗ ಆಟ ಆಡಿ ಒಂದು, ನಾನು ನಿದ್ದೆ ಬರ್ಲಿ ಚೆನ್ನಾಗಿ. ನೀವು ನಿದ್ದೆ ಮಾಡಿದ್ರೆ ನಮ್ಮನ್ನ ಯಾರು ಸರ್ ಕರ್ಕೊಂಡೋಗಿ ಅಲ್ಲಿ ಬಿಡೋದು? ಅಕ್ಕ ನೀವು ಕಾಮಿಡಿ ಮಾಡ್ತಾ ಇದೀರಾ ಅಕ್ಕ, ನೀವು ಹೇಳ್ತಾ ಇದೀನಿ. ಗೊರಕೆನೆ ಹೊಡಿತೀನಿ ಬಿಡಿ ಸರ್. ಇವಾಗ ಜೀವ ಬಿಟ್ಟಿರೋದಕ್ಕೆ ನೀವು ಊಟ ಹಾಕ್ಸ್ತೀರಾ ನಮ್ಗೆ? ಬದುಕೊಳ್ಳಿ ಸರ್. ಯಾಕೆ ಸರ್? ಹಾಕೊಳ್ಳಿ ಎಲ್ಲ ರೋಲ್ ಗೋಲ್ಡ್, ನಮ್ಗೇನಕ್ಕೆ? ಬರೋದು ಸರ್, ಮತ್ತೆ ಚಿನ್ನದ ಹಾಕೊಳಕ್ ಬೇಕಲ್ಲ. ರೋಲ್ ಗೋಲ್ಡ್ ಎಲ್ಲ ನಾವು ಈಸ್ಕೊಳಲ್ಲ. ಎದಳೆ ಅಕ್ಕ ಸಾಕು. ಯಾವತ್ತೂ ಗುತ್ತು ಪರಿಚಯ ಇಲ್ದರಿಗೆ ಕ್ಯಾಬ್ ಆಗಲಿ, ಆಟೋ ಆಗಲಿ, ಒಂದು ಬೈಕ್ ಆಗಲಿ ಹತ್ತಕ್ಕೆ ಹೋಗ್ಬೇಡಿ ದಯವಿಟ್ಟು. ಹೆಣ್ಮಕ್ಳಿಗೆ ಉದ್ದೇಶ ಪೂರ್ವಕವಾಗಿ ಮಾಡಿದಂಥ ಇದು. ಯಾವುದು ಅನ್ಯತ ಭಾವಿಸ್ಕೋಬೇಡಿ. ಇವ್ರು ನಮಗೆ ಗೊತ್ತಿರೋರೆ, ನಮ್ಮ ಬ್ರದರು. ಇವ್ರ ಹೆಸರು ಬಂದ್ಬಿಟ್ಟು ನರೇಂದ್ರ ಅಂತ. ಬಟ್ ಇದು ಪ್ಲಾನ್ ಮಾಡ್ಕೊಂಡೇ ಮಾಡಿರೋದು, ಯಾವುದು ಕುತಂತ್ರ ಬುದ್ಧಿ ಅಲ್ಲ. ಓಕೆನಾ ಫ್ರೆಂಡ್ಸ್? ಎಲ್ಲರೂ ಹುಷಾರಾಗಿರಿ. ಇದನ್ನ ಲೈಕ್ ಮಾಡಿ, ಹೆಚ್ಚಿನ ಜನಸಂಖ್ಯೆಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.